ಕಾಂಗ್ರೆಸ್ನಲ್ಲಿನ ಬೆಳವಣಿಗೆ ಕೇಸರಿ ಪಡೆಗೆ ಭಾರಿ ಕುತೂಹಲ ಹುಟ್ಟಿಸಿದೆ. ರಾಜ್ಯದಲ್ಲಿನ ಬೆಳವಣಿಗೆಗಳ ಬಗ್ಗೆ ಬಿಜೆಪಿ ಹೈಕಮಾಂಡ್ ಕೂಡ ನಿಗಾ ಇಟ್ಟಿದೆ. ಈ ಮಧ್ಯೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ಮಧ್ಯೆ ಭಾರಿ ವಾಕ್ ಸಮರವು ನಡೆದು ಹೋಗಿದೆ. ಸುಭದ್ರ ಸರ್ಕಾರದಲ್ಲಿ ಆಗುತ್ತಿರುವ ಅಭದ್ರತೆ, ಕುರ್ಚಿ ಕಚ್ಚಾಟದ ಮೇಲೆ ರಾಜ್ಯ ಬಿಜೆಪಿ ಹಾಗೂ ಕೇಂದ್ರ ಬಿಜೆಪಿ ಹೈಕಮಾಂಡ್ ಕೂಡ ನಿಗಾಗಿಟ್ಟಿದೆ. ಕಾಂಗ್ರೆಸ್ ಬೆಳವಣಿಗೆಗಳ ಬಗ್ಗೆ ಅಮಿತ್ ಶಾ ಕೂಡ ಮಾಹಿತಿ ಪಡೆಯುತ್ತಿದ್ದಾರೆ. ದೆಹಲಿಯಲ್ಲೇ ಬೀಡು ಬಿಟ್ಟಿರುವ ವಿಜಯೇಂದ್ರ ರಾಜ್ಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಅಮಿತ್ ಶಾಗೆ ಮಾಹಿತಿ ನೀಡಿದ್ದಾರೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಅಮಿತ್ ಶಾ ವಿಜಯೇಂದ್ರ ಮಾತುಕತೆ ನಡೆಸಿದ್ದಾರೆ. ಅದನ್ನು ಖುದ್ದು ವಿಜಯೇಂದ್ರ ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಬಿಹಾರ್ ಚುನಾವಣೆ ಗೆದ್ದಿದ್ದಕ್ಕೆ ಅಮಿತ್ ಶಾರನ್ನು ಅಭಿನಂದಿಸಲಾಯಿತು. ಅಮಿತ್ ಶಾ ಭೇಟಿ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದ ಬಗ್ಗೆಯೂ ಚರ್ಚಿಸಲಾಗಿದೆ. ಕರ್ನಾಟಕದ ರಾಜಕಾರಣದ ಪ್ರಸ್ತುತ ವಿದ್ಯಮಾನಗಳ ಮಾಹಿತಿ ನೀಡಲಾಗಿದೆ. ಇನ್ನು ಮೊನ್ನೆ ಸಹಕಾರ ಇಲಾಖೆ ಕಾರ್ಯಕ್ರಮ ನಿಮಿತ್ತ ಅಮಿತ್ ಶಾ ಸಭೆಯಲ್ಲಿ ಪಾಲ್ಗೊಂಡಿದ್ದ ಕಾಂಗ್ರೆಸ್ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಜೊತೆ ಕೂಡ ಅಮಿತ್ ಶಾ ಚರ್ಚೆ ಮಾಡಿ ಸಿಎಂ ಡಿಸಿಎಂ ನಡೆ, ಶಾಸಕರ ಅಭಿಪ್ರಾಯ, ಹೈಕಮಾಂಡ್ ನಡೆ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದು ಇದೀಗ ಎಲ್ಲರ ಕುತೂಹಲ ದೆಹಲಿ ರಾಜಕಾರಣದತ್ತ ನೆಟ್ಟಿದೆ. ಎಲ್ಲ ಬೆಳವಣಿಗೆಗಳಿಗೂ ಪೂರಕ ಎಂಬಂತಿದೆ ರಾಜ್ಯ ಬಿಜೆಪಿ ನಾಯಕರ ಮಾತುಗಳು. ಇನ್ ಫೈಟಿಂಗ್ಗೆ ಒಂದು ಅಂತಿಮವಾದಂಥ ಒಂದು ಸರಿಯಾದಂಥ ನಿರ್ಧಾರವನ್ನು ಕೈಗೊಳ್ಳೋದಿದ್ದಾರೆ ಕಾಂಗ್ರೆಸ್ ಪಾರ್ಟಿ. ಡೆಫಿನೆಟ್ಲಿ ಈ ಸರ್ಕಾರ ಪತನ ಆಗ್ತದೆ ಮತ್ತು ಸರ್ಕಾರ ಪತನ ಮುಖಾಂತರ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಕಳ್ಕೊತದೆ. ಸಿದ್ದರಾಮಯ್ಯವರು ಎಟ್ ಎನಿ ಕಾಸ್ಟ್ ಅವರ ಅಧಿಕಾರದಿಂದ ಬಿಡುವುದಿಲ್ಲ, ಅವರು ರಾಜೀನಾಮೆ ಕೊಡುವುದಿಲ್ಲ. ಡಿ.ಕೆ. ಶಿವಕುಮಾರ್ ಎಟ್ ಎನಿ ಕಾಸ್ಟ್ ಮುಖ್ಯಮಂತ್ರಿ ಆಗಬೇಕನ್ನುವಂಥ ಹಠದಿಂದ ಹಿಂದೆ ಸರಿಯುತ್ತಿಲ್ಲ. ಕೊನೆಗೆ ಎಲ್ಲಿಗೆ ಬರ್ತದೆ ಇದು? ಸರ್ಕಾರದ ಪತನ. ಕಾಂಗ್ರೆಸ್ ಸರ್ಕಾರ ಪತನ ಆಗೋದಷ್ಟೇ ಅಲ್ಲ, ಅಷ್ಟರೊಳಗೆ ದಲಿತ ಸಿಎಂ ಕಚ್ಚಾಟವು ಜೋರಾಗತ್ತೆ ನೋಡಿ ಅಂದಿದ್ರು ಶೆಟ್ಟರ್. ಅದಕ್ಕೆ ಟಾಂಗ್ ಕೊಟ್ಟರು ಪರಮೇಶ್ವರ್. ಇವತ್ತು ಪರಮೇಶ್ವರ್ ಇರ್ಬೋದು ಮತ್ತು ನಾಳೆ ಇನ್ನೂ 5-6 ಜನ ಚಾಲು ಆಗತ್ತೆ. ಮುಖ್ಯಮಂತ್ರಿ ಬದಲಾವಣೆ ಅಂತ ಸ್ಟಾರ್ಟ್ ಆತಂದ್ರೆ ಪರಮೇಶ್ವರು ಸ್ಟಾರ್ಟ್ ಮಾಡ್ತಾರೆ, ಸತೀಶ್ ಜಾರಕಿಹೊಳಿ ಸ್ಟಾರ್ಟ್ ಮಾಡ್ತಾರೆ, ರಾಜಣ್ಣನೂ ಸ್ಟಾರ್ಟ್ ಮಾಡ್ತಾರೆ. ನಾವು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂಥೇಳಿ ಸಾಕಷ್ಟು ಜನ ರೆಡಿ ಅದರಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ. ಅದಕ್ಕಾಗಿ ಈ ಗೋನಲ್ಲ, ಅದರಿಂದ ಕಾಂಗ್ರೆಸ್ ಪಾರ್ಟಿ ಒಂದು ಅಸ್ತಿತ್ವ ಕಳ್ಕೊಳ್ಳುವಂಥದ್ದು ಮತ್ತು ಇದಕ್ಕೆ ಅವರೇ ಉತ್ತರ ಕೊಡಬೇಕು. ನೋಡಿ, ಬಿಜೆಪಿ ಅವ್ರನ್ನ ನಾವೇನು ಸರ್ಟಿಫಿಕೇಟ್ ಕೇಳ್ತಾ ಇಲ್ಲ. ಅವ್ರ ಮನೆ ಹೆಂಗಿದೆ, ಯಾಕೆ ವಿಜೇಂದ್ರ ಅವರು ಅಧ್ಯಕ್ಷರು ನಾನು ಮುಂದುವರಿತೀನಿ ಅಂತ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಅದ್ರ ಅಗತ್ಯ ಇದೆಯಾ? ಏನು ಅಗತ್ಯ ಇದೆಯಾ ಹೇಳಿ? ಅವ್ರು ಯಾಕೆ ಹೇಳಿಕೆ ಕೊಡ್ಬೇಕು? ಅವ್ರ ಮನೆ ಸರಿ ಮಾಡ್ಕೊಳ್ಳಿ ಮೊದಲು. ಬಿಜೆಪಿಯವರು ಅವ್ರ ಮನೆ ಸರಿ ಮಾಡಿಕೊಂಡ್ರೆ ಆಮೇಲೆ ನಮ್ಮನ್ನು ಕೇಳ್ಬೋದಪ್ಪ. ಇನ್ನೊಂದು ಕಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕಚ್ಚಾಟದ ಬಗ್ಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೂಡ ಗೇಲಿ ಮಾಡಿದ್ದಾರೆ. ಏನ್ ಬೇಕಾದ್ರೂ ಆಗಬಹುದು ಅಂದನೇ ಹೊರತು 6 ತಿಂಗಳಲ್ಲಿ ಬೀಳುತ್ತೆ ಅಂದಿರಲಿಲ್ಲ ಅಂತ ನಿನ್ನೆ ಆಡಿದ ಮಾತಿಗೆ ಸಮಜಾಯಿಷಿ ನೀಡಿದ್ರು. ಸರ್ಕಾರ ಬೀಳುತ್ತೆ ಅನ್ನೋ ಊಹೆ ಭ್ರಮೆ ಯಾವುದೂ ಇಲ್ಲ ಅಂದ್ರು. ಅದಕ್ಕೆ ಟಕ್ಕರ್ ಕೊಟ್ಟಿರೋ ಕೃಷಿ ಸಚಿವ ಚಲುವರಾಯಸ್ವಾಮಿ ಕುಮಾರಸ್ವಾಮಿಗೆ ರೆಡಿ ಆಗೋದಕ್ಕೆ ಹೇಳಿ ಅಂದ್ರು. ಈಗಿನ ಒಂದು ರಾಜಕೀಯದ ಬೆಳವಣಿಗೆ ಏನಿದೆ, ಕಾಂಗ್ರೆಸ್ ಪಕ್ಷದಲ್ಲಿ ನಾಳೆ ಬೆಳಗ್ಗೆ ಕಿತ್ತಾಡ್ಕೊಂಡು ಸರ್ಕಾರ ಬೀಳಿಸ್ತಾರೆ ಅಂತ ನಾನೇನು ಊಹೆ ಇಟ್ಕೊಂಡಿಲ್ಲ. ನನಗೇನು ಆ ಒಂದು ಭ್ರಮೆನೂ ಇಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಈಗ ಯಾವ ರೀತಿ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಸಿಕ್ಕದಂತ ಅವಕಾಶವನ್ನು ಬಿಡೋದು ಬೇಡ, ಎಷ್ಟು ದೋಚಬೇಕೋ ದೋಚಣ ಅನ್ನೋದಕ್ಕೋಸ್ಕರವಾಗಾದರೂ ಮುಖ್ಯಮಂತ್ರಿಗಿರಿ ಸಿಗದೇ ಇದ್ರು ಸಿಕ್ಕಿರತಕ್ಕಂಥದ್ರಲ್ಲೇ ಲೂಟಿ ಮಾಡೋಣ ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದಾರೆ. ಅದರಿಂದ ಸರ್ಕಾರ ಸುಲಭ ಹೋಗುತ್ತೆ ಅಂತ ನಾನೇನು ಅವರು ಪಾಪ ಈಗ ರೆಡಿ ಆಗಿರೋ ಕೇಳಿ. ಇದೇನು ಕಾಂಗ್ರೆಸ್ ಪಕ್ಷ ಅಲ್ಲ ಅವ್ರನ್ನ ಕರ್ಕೊಂಡೋಗಿ ಮುಖ್ಯಮಂತ್ರಿ ಕೂರ್ಸಕ್ಕೆ. ಅವರು ನೋಡ್ರಿ, ಇಲ್ಲಿವರೆಗೆ ದೇವೇಗೌಡರು ನಾನು ಬದುಕಿರೋವರೆಗೂ ನೋ ಅಲಯನ್ಸ್ ಅಂತೀವಿ. ಚುನಾವಣೆ ಆದಮೇಲೆ ಏನಾದ್ರೂ ಅನಿವಾರ್ಯ ಆದಾಗ ಮಾಡ್ಕೊಂಡಿದ್ದು ನೋಡಿದ್ದೀವಿ. ಚುನಾವಣೆಗೆ ಯಾವತ್ತೂ ಅಲಯನ್ಸ್ ಆಗಿ ಹೋಗಿಲ್ಲ. ಅದಕ್ಕೆ ಅಲ್ಲ, ಆಗ್ತಾ ಇಲ್ಲ, ನಡೀತಾ ಇಲ್ಲ, ಬಂಡವಾಳ ನಡೀತಾ ಇಲ್ಲ. ಅದಕ್ಕೆ ಬಿಜೆಪಿಯಿಂದಲೇ ಹೋಗ್ಬೇಕು. ಸದ್ಯಕ್ಕಂತೂ ಎಲ್ಲವೂ ಗುಪ್ತ. ಸರ್ಕಾರದ ಕಚ್ಚಾಟವನ್ನು ಖರ್ಗೆ ಅವರೇ ಮತ್ತೆ ರಾಹುಲ್ ಅಂಗಳಕ್ಕೆ ಎಸೆದಿದ್ದಾರೆ. ಪ್ರತಿಪಕ್ಷಗಳು ಕೂಡ ಲಾಭ ನಷ್ಟದ ಲೆಕ್ಕಾಚಾರ ಹಾಕುತ್ತಿವೆ. ಯಾರ ಹಾದಿ ಎಲ್ಲಿಗೋ ಎಂಬ ಕುತೂಹಲದ ಚರ್ಚೆಗಳು ನಡೆದಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.